ಪಾರ್ವತಮ್ಮ ರಾಜ್ಕುಮಾರ್ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಜ್ವರ ಇರೋದ್ರಿಂದ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರಿಂದ ಮಾಹಿತಿ ಲಭ್ಯವಾಗಿದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಕಂಡೀಷನ್ ಕ್ರಿಟಿಕಲ್ ಆಗಿದೆ. ನಿನ್ನೆ ಟ್ರೆಕಾಸ್ಟಮಿ ಮಾಡಿದ್ರಿಂದ ಇವತ್ತು ಸ್ವಲ್ಪ ಜ್ವರ ಇದ್ದು ಐಸಿಯುನಲ್ಲಿ ಇರೋದ್ರಿಂದ ಕಂಡೀಷನ್ ಬದಲಾಗ್ತಾ ಇರುತ್ತೆ ಅಂತ ಎಂಎಸ್ ರಾಮಯ್ಯ ಆಸ್ಪತ್ರೆ ವೈದ್ಯರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ನಾವು ಭರವಸೆ ಬಿಟ್ಟಿಲ್ಲ, ಸುಲಭಕ್ಕೆ ಬಿಟ್ಟು ಕೊಡೋದಿಲ್ಲ ಅಂತ ಆಸ್ಪತ್ರೆಯಲ್ಲಿ ಪುತ್ರ ಶಿವರಾಜ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಂದು ಮತ್ತೆ ಡಯಾಲಿಸಿಸ್ ಶುರುವಾಗಿದೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಟ್ರೆಕಾಸ್ಟಮಿ ಮಾಡಿದ್ರಿಂದ ಇವತ್ತು ಸ್ವಲ್ಪ ಜ್ವರ ಕಾಣಿಸಿಕೊಂಡಿದ್ದು, ಹಾಗಾಗಿ ಸ್ವಲ್ಪ ಗಂಭೀರವಾಗಿದೆ ಪರಿಸ್ಥಿತಿ. ಆದರೆ ಯಾವುದೇ ಕಾರಣಕ್ಕೂ ನಾವು ಚಿಕಿತ್ಸೆ ಕೊಡೋದನ್ನ ನಿಲ್ಲಿಸೋದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಐಸಿಯುನಲ್ಲಿ ಇರೋದ್ರಿಂದಾಗಿ ಕಂಡೀಷನ್ ಬದಲಾಗ್ತಾ ಇರುತ್ತೆ. ಇವತ್ತು ಸ್ವಲ್ಪ ಗಂಭೀರವಾಗಿದೆ, ಜ್ವರ ಇರೋ ಕಾರಣಕ್ಕಾಗಿ ಮುಂದೆ ಉತ್ತಮ ಟ್ರೀಟ್ಮೆಂಟ್ ಸಿಕ್ಕಿ ಅವರು ಗುಣಮುಖರಾಗುವಂತಹ ವಿಶ್ವಾಸ ಇದೆ ಅನ್ನುವಂತಹ ಮಾತನ್ನ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಲ್ಲಿ ಡಾಕ್ಟರ್ ಸಂಜಯ್ ಕುಲಕರ್ಣಿ ಸುದ್ದಿಗೋಷ್ಠಿಯಲ್ಲಿ ಈ ಮಾಹಿತಿಯನ್ನ ಕೊಟ್ಟಿದ್ದು. ಡಾಕ್ಟರ್ ಸಂಜಯ್ ಕುಲಕರ್ಣಿ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರು. ಅವರು ಪಾರ್ವತಮ್ಮ ಅವರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ಪಾರ್ವತಮ್ಮ ಆರೋಗ್ಯ ಸ್ಥಿತಿ ಇವತ್ತು ಸ್ವಲ್ಪ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಜ್ವರ ಇರೋ ಕಾರಣಕ್ಕಾಗಿ ಸ್ವಲ್ಪ ಕ್ರಿಟಿಕಲ್ ಅಂತ ಹೇಳಲಾಗ್ತಾ ಇದೆ. ಆದರೆ ಐಸಿಯುನಲ್ಲಿರುವಾಗ ಕಂಡೀಷನ್ ಪದೇ ಪದೇ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಸದ್ಯ ಗಂಭೀರವಾಗಿದ್ದು ಮುಂದೆ ಉತ್ತಮ ಚಿಕಿತ್ಸೆ ನೀಡುವಂತಹ ಭರವಸೆ ಇದೆ ಅಂತ ಹೇಳಿದ್ದಾರೆ. ನಿನ್ನೆಗೆ ಹೋಲಿಸಿದ್ರೆ ಇವತ್ತು ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ ಎಂಎಸ್ ರಾಮಯ್ಯ ಆಸ್ಪತ್ರೆ ವೈದ್ಯರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜ್ವರ ಇರೋ ಕಾರಣಕ್ಕಾಗಿ ಅವರ ಸ್ವಲ್ಪ ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ, ಐಸಿಯುನಲ್ಲಿ ಇರೋ ಕಾರಣಕ್ಕಾಗಿ ಕಂಡೀಷನ್ ಬದಲಾಗ್ತಾ ಇರುತ್ತೆ. ಆದ್ರೆ ಉತ್ತಮ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೇವೆ, ಅವರ ಆರೋಗ್ಯ ಸ್ಥಿತಿ ಸುಧಾರಿಸುವಂತಹ ವಿಶ್ವಾಸ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಎಂಎಸ್ ರಾಮಯ್ಯ ಆಸ್ಪತ್ರೆಯಲ್ಲಿ ಕಳೆದ ಹಲವು ದಿನಗಳಿಂದ ಪಾರ್ವತಮ್ಮ ರಾಜ್ಕುಮಾರ್ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಈಗ ಸದ್ಯಕ್ಕೇನು ವೆಂಟಿಲೇಟರ್ ಮೇಲೆ ಕಂಟಿನ್ಯೂ ಇದ್ದಾರೆ. ಆಮೇಲೆ ನಿನ್ನೆ ನಾವು ಬಾಯಲ್ಲಿರೋ ಟ್ಯೂಬ್, ಎಂಡೋಟ್ರೆಕಿಯಲ್ ಟ್ಯೂಬ್ ಅಂತ ಏನು ಹೇಳ್ತೀವಲ್ಲ, ಅದನ್ನು ತೆಗೆದುಬಿಟ್ಟು ಟ್ರೆಕ್ಯಾಸ್ಟಮಿ ಅಂತ ಮಾಡಿದ್ದೀವಿ. ಯಾಕಂದರೆ ಅದು ಟ್ಯೂಬ್ ತುಂಬ ದಿವಸ ಇಡೋಕ್ಕಾಗಲ್ಲ, ತುಂಬ ದಿವಸ ಇಟ್ಟಿರೋದ್ರಿಂದ ಕಾಂಪ್ಲಿಕೇಶನ್ ಆಗುತ್ತೆ. ಮತ್ತು ಸ್ವಲ್ಪ ಬಿ ಪಿನೂ ಕಮ್ಮಿ ಆಗಿತ್ತು. ನಿನ್ನೆ ಬಿ ಪಿಗೂ ಸಪೋರ್ಟ್ ಮೆಡಿಸಿನ್ ಕೊಡ್ತಾಯಿದ್ದೀವಿ. ಲೈಫ್ ಸಪೋರ್ಟ್ ಎಲ್ಲ ಕಂಟಿನ್ಯೂ ಆಗ್ತಾಯಿದೆ. ಓವರ್ ಆಲ್ ಲುಕಿಂಗ್ ಎಟ್ ದ ಸಿಚುವೇಶನ್ ಆಲ್ಮೋಸ್ಟ್ ಹಾಗೇ ಇದ್ದಾರೆ. ಬಟ್ ಇವತ್ತು ಸ್ವಲ್ಪ ಫೀವರ್ ಅದು ಇರೋದ್ರಿಂದ ಸ್ವಲ್ಪ ಕಂಡೀಷನ್ನು ಶಿ ಕಂಟಿನ್ಯೂಸ್ ಟು ಬಿ ಇನ್ ಅ ಕ್ರಿಟಿಕಲ್ ಕಂಡೀಷನ್ ಆ್ಯಂಡ್ ವಿ ಆರ್ ಕಂಟಿನ್ಯೂಯಿಂಗ್ ವಿತ್ ಆಲ್ ದ ಟ್ರೀಟ್ಮೆಂಟ್ ವಿಚ್ ಎವರ್ ವಿ ಆರ್ ಗಿವಿಂಗ್. ಸ್ವಲ್ಪ ರೆಸ್ಪಾನ್ಸ್ ಆವಾಗಿನ ಥರ ಸ್ವಲ್ಪ ಅಷ್ಟು ಕಾಣಿಸ್ತಾ ಇಲ್ಲ. ಬಟ್ ಎನಿವೇ ವಿಲ್ ಡೂ ಅವರ್ ಬೆಸ್ಟು. ಇಲ್ಲ, ಐಸಿಯು ಇರೋದ್ರಿಂದ ಇಟ್ ಹ್ಯಾಪನ್ಸ್ ಲೈಕ್ ದಿಸ್. ಒಂದು ಸತಿ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ, ಒಂದು ಸತಿ ಇದಾಗುತ್ತೆ. ಸೊ ಅದಕ್ಕೆ ಫ್ರೀಕ್ವೆಂಟಾಗಿ ಅವ್ರು ಏನೇನು ಮೆಡಿಸಿನ್ ಬೇಕೋ ಅದಕ್ಕೆ ಇಟ್ ಬಿ ಗೋಯಿಂಗ್ ಆನ್. ನಾಟ್ ದಟ್ ಪದೇ ಇದನ್ನೇ ಹೇಳ್ತಾ ಇದ್ದಾರೆ ಅಂತ. ದಿಸ್ ಅ ಥಿಂಗ್ ಹ್ಯಾಪ್ನಿಂಗ್ ಐಸಿಯು. ಈಗ ಅಮ್ಮನ ಆಗಿರೋ ಒಂದು ಇದರಲ್ಲಿ ನಾವು ಹಂಗೆ ಆಗುತ್ತೆ ಹೊರತು ಇನ್ನೇನಿಲ್ಲ. ಅದರ್ವೈಸ್ ನಥಿಂಗ್ ಎಲ್ಸ್. ಇವನ್ ವಿ ಆರ್ ವೈಟಿಂಗ್ ಫಾರ್ ದ ಬೆಸ್ಟ್ ಟು ಹ್ಯಾಪನ್ ಅಷ್ಟೇ. ನನಗೆ ಚೆನ್ನಾಗಿದ್ರು, ಹೋಪ್ ಇದೆ, ಇನ್ನು ಹೋಪ್ ಇದೆ. ಹೋಪ್ ಬಿಟ್ಟಿಲ್ಲ ನಾವು. 100% ಶಿ ವಿಲ್ ಕಮ್ ಬ್ಯಾಕ್ ಅನ್ನೋದೇ ನಮ್ಮ ಒಂದು ಭರವಸೆ, ನಮ್ಮ ಇಂಟೆನ್ಷನ್. ಅದೇ ಇಂಟೆನ್ಷನ್ ಅವ್ರಿಗೂ ಇದೆ. ಸೊ ವಿಲ್ ಸಿ ರೆಸ್ಟ್, ದೇವರ ಇಚ್ಛೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀನಾರಾಯಣ್. ಲಕ್ಷ್ಮೀನಾರಾಯಣ್, ಇವತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರ ಆರೋಗ್ಯ ಸ್ವಲ್ಪ ಕ್ರಿಟಿಕಲ್ ಆಗಿದೆ ಅಂತ ಹೇಳಲಾಗ್ತದೆ. ಏನ್ ತೊಂದರೆ ಆಗಿದೆ ಅವರ ಆರೋಗ್ಯದಲ್ಲಿ ಇವತ್ತು? ಮತ್ತೆ ಈಗ ಚಿಕಿತ್ಸೆಯಲ್ಲಿ ಏನಾದರೂ ವ್ಯತ್ಯಾಸ ಮಾಡಲಾಗಿದೆಯಾ? ಖಂಡಿತ ಸುಪೇನೆ, ಏನು ನಿನ್ನೆವರೆಗೂ ಇದ್ದಂತಹ ಒಂದು ಆರೋಗ್ಯ ಸ್ಥಿತಿ ಇವತ್ತು ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆವರೆಗೂ ಸುಮಾರು 11 ದಿನಗಳಿಂದ ಅವರು ವೆಂಟಿಲೇಷನ್ ಅಲ್ಲಿ ಇದ್ದಂತ ಪಾರ್ವತಮ್ಮ ಅವರು ಬೇರೆಯವ್ರು ಯಾರಾದ್ರೂ ಮಾತಾಡ್ತಿದ್ರೆ ಅವರ ಮಾತಿಗೆ ಅಂದ್ರೆ ಕಣ್ಣಿನ ಮೂಲಕ ಅವರು ಪ್ರತಿಕ್ರಿಯೆ ನೀಡ್ತಾ ಇದ್ರು. ಆದ್ರೆ ನಿನ್ನೆ ಟ್ರೆಕಾಸ್ಟಮಿ ಅಂತಕ್ಕಂಥ ಒಂದು ಏನ್ ಚಿಕಿತ್ಸೆ ನೀಡಿರೋದ್ರಿಂದ ಡಾಕ್ಟರ್ ಸಂಜಯ್ ಕುಲಕರ್ಣಿ ಮತ್ತು ತಂಡದಿಂದ ಅವರ ಒಂದು ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತು ಅವರು ಸ್ವಲ್ಪ ಡ್ರೌಸಿಯಾಗಿ ಕಾಣಿಸ್ತಾ ಇದ್ದಾರೆ, ಸ್ವಲ್ಪ ಲವಲವಿಕೆ ಕಳೆದುಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ವೈದ್ಯರು ಮತ್ತು ರಾಜ್ಕುಮಾರ್ ಕುಟುಂಬಸ್ಥರು ಸುದ್ದಿಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಅಂದ್ರೆ ಟ್ರೆಕಾಸ್ಟಮಿ ಅಂದ್ರೆ ಈಗ ಏನು ಶ್ವಾಸನಾಳಕ್ಕೆ ನೇರವಾಗಿ ಒಂದು ರಂಧ್ರ ಮಾಡೋದ್ರ ಮೂಲಕ ಅವರ ಉಸಿರಾಟಕ್ಕೆ ನೇರವಾದಂತಹ ಆಮ್ಲಜನಕವನ್ನು ಹೋಗಿಸುವಂತ ಒಂದು ನಳಿಕೆ, ಏನು ಕೃತಕ ನಳಿಕೆ ಅಳವಡಿಸಿರೋದ್ರಿಂದ
ಈ ರೀತಿಯಾದಂತ ದೇಶದಲ್ಲಿ ಏರುಪೇರಾಗಿದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಇನ್ನು BP ಮತ್ತೆ ಪಲ್ಸ್ ನ ಈ ಹಿಂದೆ ಇದ್ದಂತೆ ಮೇಂಟೈನ್ ಮಾಡ್ತಾ ಇದ್ದೀವಿ, ಏನೋ ಪ್ರತಿ ಕ್ಷಣ ಕೂಡ ನಾವು ತುಂಬಾ ಕೇರ್ಫುಲ್ ಆಗಿ ಅವರಿಗೆ ಟ್ರೀಟ್ಮೆಂಟ್ ನೀಡ್ತಾ ಇದೀವಿ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಅದೇ ಡಾಕ್ಟರ್ ಶಿವರಾಜ್ ಕುಮಾರ್ ಹೇಳಿದಂತೆ ನಾವು ಯಾವುದೇ ಒಂದು ಇದನ್ನ ಕಳ್ಕೊಂಡಿಲ್ಲ, ನಮ್ಗಿನ್ನೂ ಅಮ್ಮ ಹುಷಾರಾಗಿ ಹೊರಗಡೆ ಬರ್ತಕ್ಕಂಥ ಒಂದು ಭರವಸೆ ಇದೆ. ಹಾಗಾಗಿ ಒಳ್ಳೆ ವೈದ್ಯರ ತಂಡ ಅವ್ರನ್ನ ಪ್ರತಿ ಕ್ಷಣ ಕೂಡ ನೋಡ್ಕೊಳ್ತಾ ಇದೆ ಅಂತಕ್ಕಂಥ ಮಾಹಿತಿ ನೀಡಿದ್ದಾರೆ. ಇನ್ನು ಆಸ್ಪತ್ರೆಯ ನಿರ್ದೇಶಕರಾದಂತ ಪಟ್ಟಾಭಿರಾಮ್ ಅವರು ಹೇಳಿದ್ರು, ಇಲ್ಲಿ ಚಿತ್ರರಂಗದ ಸಾಕಷ್ಟು ನಿರ್ದೇಶಕರು, ನಟಿಯರು, ನಿರ್ಮಾಪಕರು ರಾಜ್ಕುಮಾರ್ ಕುಟುಂಬದ ಮೇಲಿನ ಒಂದು ಅಭಿಮಾನಕ್ಕಾಗಿ ಅವರು ಆಸ್ಪತ್ರೆಗೆ ಪದೇ ಪದೇ ಬರ್ತಾ ಇದ್ದಾರೆ. ಹೀಗೆ ಬಂದು ಪೇಷಂಟ್ಗೆ ತೊಂದರೆ ಕೊಡೋದ್ರಿಂದ ಅವರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಅವರು ಇದ್ದ ಕಡೆಯಿಂದಲೇ ಅವ್ರಿಗೆ ಪ್ರಾರ್ಥಿಸೋದ್ರಿಂದ ಅವರ ಒಂದು ಆರೋಗ್ಯದಲ್ಲಿ ಆದಷ್ಟು ಬೇಗ ಚೇತರಿಕೆ ಕಾಣಿಸೋದಕ್ಕೆ ಅವಕಾಶ ಆಗುತ್ತೆ ಅಂತಕ್ಕಂಥದ್ದನ್ನ ಮನವಿ ಮಾಡಿದ್ದಾರೆ. ಸುಕನ್ಯಾ, ಧನ್ಯವಾದ ಲಕ್ಷ್ಮೀನಾರಾಯಣ್.